ಇನ್ನು ಜಮ್ಮು ಕಾಶ್ಮೀರದಲ್ಲಿ ಭೂಮಿ ಮೇಲಿರುವಂತಹ ಸ್ವರ್ಗ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಸಿಕೊಳ್ಳುವಂತಹ ಪ್ರದೇಶದಲ್ಲಿ ಈ ಉಗ್ರರ ದಾಳಿಗೆ ಈಗ ತನಿಖೆ ಇನ್ನಷ್ಟು ಸಾಗ್ತಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಸಮರ ಶುರುವಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಸಮರ ಶುರುವಾಗಿದೆ. ಉಗ್ರರ ಮನೆಗಳನ್ನ ಉಡೀಸ್ ಮಾಡಲಾಗ್ತಿದೆ ಭಾರತೀಯ ಸೇನೆಯಿಂದ. ಕಳೆದ 2-3 ದಿನಗಳಿಂದ ಉಗ್ರರ ಮನೆಗಳು ಒಂದೊಂದಾಗಿನೇ ಉರುಳುತ್ತಾ ಇದೆ, ಭಸ್ಮ ಆಗ್ತಿದೆ. ಜೊತೆಯಲ್ಲಿ ಸದ್ಯ ಹಲವಾರು ಮಂದಿ ಪಾಕ್ನಲ್ಲಿರೋ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಉಗ್ರರು ಒಬ್ಬೊಬ್ಬರ ಮಾಹಿತಿಯನ್ನ ಪಡೆದು ತಕ್ಕ ಪಾಠವನ್ನ ಕಲಿಸ್ತಿದೆ ನಮ್ಮ ಭಾರತೀಯ ಸೇನೆ. ಯಾರ್ಯಾರು ಈ ದಾಳಿಯ ಹಿಂದಿದ್ದಾರೆ, ಮಾಸ್ಟರ್ ಮೈಂಡ್ ಯಾರು, ಸಾಥ್ ಕೊಟ್ಟವ್ರು ಯಾರು, ಜೊತೆಯಲ್ಲಿದ್ದವ್ರು ಇನ್ಯಾರ್ಯಾರು, ಎಲ್ಲರ ಮಾಹಿತಿಯನ್ನ ಪಡೆದು ಶಂಕಿತ ಉಗ್ರರು, ಭಯೋತ್ಪಾದಕರ ಮನೆಗಳನ್ನ ಉಡೀಸ್ ಮಾಡಲಾಗ್ತಿದೆ. ಜಮ್ಮು ಕಾಶ್ಮೀರದಲ್ಲಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ ನಾವು. ಉಗ್ರರ ಮನೆಗಳದು ನಿಖರವಾಗಿ ಮಾಹಿತಿಯನ್ನ ಪಡೆದು ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಸಮರ ಈಗಾಗಲೇ ಶುರುವಾಗಿದೆ. ಮನೆಯನ್ನ ಉಡೀಸ್, ಭಸ್ಮ, ಪುಡಿ ಪುಡಿ ಮಾಡ್ತಿದೆ ಭಾರತದ ಸೇನೆ, ಬಿಡೋದೇ ಇಲ್ಲ. ಅವರೆಲ್ಲರ ಮಾಹಿತಿಯನ್ನ ಪಡೆದು ಸರಿಯಾದ ಬುದ್ಧಿ ಪಾಠವನ್ನ ಕಲಿಸಲಾಗ್ತಿದೆ. ಉಡೀಸ್ ಮಾಡಲಾಗ್ತಿದೆ. ಪೀಸ್ ಕಂಪ್ಲೀಟ್ ಧ್ವಂಸ, ಬಿಡಬಾರ್ದು. ಇದು ಜಸ್ಟ್ ನಾನಾಗ್ಲೇ ಹೇಳ್ತಾ ಇದ್ದೆ, ಇದು ಕೇವಲ ಇದು ಏನೇನು ಅಲ್ಲ, ಇನ್ನೂ ಕೂಡ ಮುಟ್ಟು ನೋಡ್ಕೊಳ್ಬೇಕು. ಭಾರತದ ಭದ್ರತೆಯ ವಿಚಾರದಲ್ಲಿ ಯಾರೇ ಬಂದರೂ ಕೂಡ ಇನ್ನು ಮುಂದೆ ಭಯ ಪಡಬೇಕು. ಆ ರೀತಿಯ ಉತ್ತರವನ್ನ ಕೊಡೋದಕ್ಕೆ ಕಂಪ್ಲೀಟ್ ರೆಡಿ ಆಗಿದೆ ನಮ್ಮ ಭಾರತೀಯ ಸೇನೆ. ಆ ನಿಟ್ಟಿನಲ್ಲೇ ಕಾರ್ಯಾಚರಣೆ ಇನ್ನಷ್ಟು ತೀವ್ರಗೊಳ್ತಾ ಇದೆ.